ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇದನ್ನೆಲ್ಲ ನಿನ್ನೆ ವ್ಲಾಗಲ್ಲೇ ಶೇರ್ ಮಾಡಿದ್ದೀನಿ. ತುಂಬ ಜನ ನೋಡಿದ್ದೀರಾ, ಹಾಗೆ ಸ್ವಲ್ಪ ಜನ ನೋಡಿಲ್ಲ. ಆ ವಿಡಿಯೋನ ಚೆಕ್ ಮಾಡಿ. ಅದರಲ್ಲಿ ಕಂಪ್ಲೀಟಾಗಿ ನಿನ್ನೆ ಪೂಜೆ ಮತ್ತು ಒಂದು ರೆಸಿಪಿ ಸಹ ಶೇರ್ ಮಾಡಿದ್ದೀನಿ. ನಾರ್ಮಲಾಗಿ ಹೇಗೆ ಅಂತಂದರೆ 12 ಗಂಟೆ ಮುಂಚೆನೇ ನಾನು ಡೈಲಿ ವೀಡಿಯೋನ ಹಾಕೋದು. ನಿನ್ನೆ ಸ್ವಲ್ಪ ಏನೋ ಬ್ಯುಸಿ ಇದ್ದೆ ಅಂತ ಮಧ್ಯಾಹ್ನ ವೀಡಿಯೋನ ಹಾಕಿದ್ದೀನಿ. ಹಾಗಾಗಿ ನೋಡಿರಲಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ನೋಡಿ. ಪೂಜೆ ಎಲ್ಲ ಮುಗಿಸ್ಕೊಂಡೆ, ನೈವೇದ್ಯಕ್ಕೂ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ಇಲ್ಲಿ ಬೆಳಗಿನ ತಿಂಡಿಗೋಸ್ಕರ ಪುಲಾವ್ನ ಮಾಡ್ತಾಯಿದ್ದೀನಿ. ಇದು ನಾರ್ಮಲ್ ಪುಲಾವ್ ಅಲ್ಲ. ನಾರ್ಮಲಾಗಿ ಹೇಗೆ ಅಂದರೆ ನಾವು ಮನೆಯಲ್ಲಿ ರೈಸ್ ಬಾತ್ ಅಥವಾ ಪಲಾವ್ ಎಲ್ಲ ಮಾಡಿದಾಗ ಗ್ರೀನ್ ಕಲರ್ ಮಾಡ್ಕೋತೀವಲ್ವ, ಇವತ್ತು ರೆಡ್ ಕಲರ್ ಪುಲಾವ್ನ ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿರುತ್ತೆ ಈ ರೈಸ್ ಬಾತ್ ಅಂತೂ. ಮಾಡ್ಕೊಳ್ಳೋದು ಕೂಡ ತುಂಬ ಸ್ವಲ್ಪ ಬೇಸಿಕ್ ಮಸಾಲಾನ ಹಾಕಿ ಮಾಡ್ಕೊಳ್ಳುವಂಥ ರೈಸ್ ಬಾತ್ ಇದು. ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದನ್ನೆಲ್ಲ ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ಈ ಥರ ರೈಸ್ ಬಾತ್ಗಳಿಗೆ ನಾನು ತುಂಬ ಸತಿ ಹೇಳಿದ್ದೀನಿ, ಹಸಿ ಬಟಾಣಿಗಿಂತ ಒಣಗಿರೋವಂಥ ಬಟಾಣಿನ ನೆನೆಸಿಟ್ಟು ಸೇರಿಸ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಅದು ಕುಕ್ಕರ್ನಲ್ಲಾದ್ರೂ ಮಾಡ್ಕೋಬೋದು, ಇಲ್ಲ ಪಾತ್ರೆನಲ್ಲಾದ್ರೂ ಮಾಡ್ಕೋಬೋದು. ಆದರೆ ಒಣ ಬಟಾಣಿನ ನೆನೆಸಿಟ್ಟು ಸೇರಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ತೆಂಗಿನಕಾಯಿ ಸಹ ಬೇಕಾಗಿತ್ತು, ಅದನ್ನು ಕೂಡ ಹೊಡ್ಕೋತಾ ಇದ್ದೀನಿ. ಹೊಡೆದು ಇದನ್ನೆಲ್ಲ ತುರಿದು ರೆಡಿ ಮಾಡ್ಕೋತೀನಿ. ಹಾಗೆ ಬೇಕಾಗಿರುವಂಥ ತರಕಾರಿಗಳನ್ನೂ ಕೂಡ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋತೀನಿ.
ಆಲ್ಮೋಸ್ಟ್ ಇವಾಗ ರೈಸ್ ಬಾತ್ ಮಾಡ್ಕೊಳ್ಳೋದಕ್ಕೆ ಎಲ್ಲನೂ ಕೂಡ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಅಂದರೆ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಹಾಗೆ ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಮತ್ತು ಮಸಾಲೆಗೆ ಬೇಕಾಗಿರುವಂಥದ್ದು, ಇನ್ನು ಒಗ್ಗರಣೆಗೆ ಬೇಕಾಗಿರುವಂಥದ್ದು ಅದೆಲ್ಲನೂ ಕಂಪ್ಲೀಟಾಗಿ ರೆಡಿ ಮಾಡಿಕೊಂಡು ಇವಾಗ ರೈಸ್ ಬಾತ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಮಸಾಲೆನ ರುಬ್ಬಿಟ್ಕೊಂಡ್ಬಿಡ್ತೀನಿ. ಅದಾದ ನಂತರ ಮಿಕ್ಕಿರುವಂಥದ್ದನ್ನೆಲ್ಲ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಅಂತ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂಥ ತೆಂಗಿನಕಾಯಿ, 7ರಿಂದ 8 ಬ್ಯಾಡಗಿ ಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ 2 ಗುಂಟೂರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಸೋಂಪು. ನಂತರ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಅರ್ಧದಷ್ಟು ಈರುಳ್ಳಿ, ಅರ್ಧದಷ್ಟು ಟೊಮ್ಯಾಟೊ, ಅಂದರೆ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ಈರುಳ್ಳಿನ ತೊಗೊಂಡು ಅರ್ಧದಷ್ಟು ಮಾತ್ರ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿನೂ ಸಹ ಸೇರಿಸ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು. ಇದೆಲ್ಲ ರೆಡಿಯಾಗಿದ್ದ ನಂತರ ಒಂದು ಪಲಾವ್ ಮಾಡುವಂಥ ಪಾತ್ರೆನ ಇಟ್ಕೊಂಡಿದ್ದೀನಿ. ಪಾತ್ರೆನಲ್ಲಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ನೀವು ಕುಕ್ಕರ್ನಲ್ಲಾದ್ರೂ ಮಾಡ್ಕೋಬೋದು. ಎರಡೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕಿ, ಬೇಕು ಅಂದರೆ ತುಪ್ಪನೂ ಸಹ ಸೇರಿಸ್ಕೊಂಡು ಪುಲಾವ್ ಎಲೆ, ಸ್ಟಾರ್ ಫ್ಲವರ್, ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಕಸೂರಿ ಮೇಥಿ ಈ ಹಂತದಲ್ಲಾದ್ರೂ ಹಾಕ್ಕೋಬೋದು, ನಂತರನೂ ಕೂಡ ಸೇರಿಸ್ಕೋಬೋದು. ಅದನ್ನು ಫ್ಲೇವರ್ ಬಿಡೋ ತನಕ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಸಣ್ಣದಾಗಿ ಉದ್ದದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ನಂತರ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿನ ಹಾಕಿ ಮತ್ತೆ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಮತ್ತು ಹಾಕಿರುವಂಥ ಸೊಪ್ಪೆಲ್ಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಾಂದರೆ ಕೆಂಪುಗಾಗೋ ತನಕ ಕೂಡ ಫ್ರೈ ಮಾಡ್ಕೋಬೋದು. ಈರುಳ್ಳಿನ ಕೆಂಪುಗಾಗೋ ತನಕ ಫ್ರೈ ಮಾಡ್ಕೊಂಡಿದ್ದ ನಂತರ ಈ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೋಬೋದು. ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್, ಬೀನ್ಸ್, ಗೆಡ್ಡೆಕೋಸು, ಟೊಮ್ಯಾಟೊ, ನೆನೆಸಿಟ್ಕೊಂಡಿರುವಂಥ ಬಟಾಣಿ, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ತರಕಾರಿನ ಎಣ್ಣೆನಲ್ಲೇ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಬೇಕು ಅಂದರೆ ಇದಕ್ಕೆ ಆಲೂಗಡ್ಡೆನೂ ಸಹ ಸೇರಿಸ್ಕೋಬೋದು, ಹೂಕೋಸನ್ನು ಸಹ ಸೇರಿಸ್ಕೋಬೋದು. ಬೇಕು ಅಂದರೆ ಪನ್ನೀರ್ನೂ ಸಹ ಸೇರಿಸ್ಕೋಬೋದು. ನಿಮಗೆ ಯಾವುದು ಥರ ತರಕಾರಿ ಸಿಕ್ಕಿಲ್ಲ ಅಂತಂದ್ರೂ ಕೂಡ ಬರೀ ಕ್ಯಾರೆಟ್, ಬೀನ್ಸ್ ಇಲ್ಲ ಅಂತಂದರೆ ಬರೀ ಟೊಮ್ಯಾಟೊ ಕೂಡ ಹಾಕಿ ಮಾಡ್ಕೋಬೋದು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸಿದ ಮೇಲೆ ಮತ್ತೆ ಇದನ್ನು ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದ ನಂತರ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲ ಪೇಸ್ಟನ್ನು ಹಾಕಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸಿದ ನಂತರ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಟೊಮ್ಯಾಟೊನೆಲ್ಲ ಹಾಕ್ಕೊಂಡಿರ್ತೀವಲ್ವ, ಸ್ವಲ್ಪ ಹಸಿ ವಾಸನೆ ಹಾಗೇ ಇರುತ್ತೆ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ಕುದಿದ ನಂತರ 1.5 ಲೋಟದಷ್ಟು ಅಕ್ಕಿಗೆ 3 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿದ ನಂತರ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮತ್ತೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಕುದಿಲಿಕ್ಕೆ ಬಿಡ್ತೀನಿ. ಯಾವುದೇ ರೈಸ್ ಐಟಮ್ ಮಾಡಿದ್ರೂ ಕೂಡ ನೀರನ್ನು ಚೆನ್ನಾಗಿ ಕುದಿಯೋ ಹಂತದಲ್ಲಿ ಅಕ್ಕಿನ ಹಾಕ್ಕೊಳ್ಳೋದ್ರಿಂದ ತುಂಬ ಉದ್ರುದ್ರಾಗಿ ತುಂಬಾ ಸಾಫ್ಟಾಗಿ ಸಖತ್ತಾಗಿ ಬರುತ್ತೆ. ತುಂಬ ಜನ ಹೇಳ್ತಿರ್ತಾರೆ ಅಕ್ಕಿನ ನೆನೆಸಿಟ್ಟು ಸೇರಿಸ್ಕೊಂಡ್ರೆ ಮುದ್ದೆ ಥರ ಆಗಿಬಿಡುತ್ತೆ ಅಂತ. ಆ ಥರ ಆಗೋದೇ ಇಲ್ಲ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಕೆಲವರು ಟ್ರೈ ಮಾಡಿದ್ದೀವಿ ಆದರೂ ಕೂಡ ಮುದ್ದೆ ಥರ ಆಗುತ್ತೆ ಅಂತ ಹೇಳ್ತಿರ್ತಾರೆ. ನಾನು ಮೊದಲೇಕೇನೆ ಅಂದರೆ ತರಕಾರಿ ಕಟ್ ಮಾಡೋದಕ್ಕಿಂತ ಮುಂಚೆನೇ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ, ನೋಡಿರ್ಬೋದು ನೀವು. ಆ ಥರ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ನಾನು ಬಳಸೋದು ಸೋನಾ ಮಸೂರಿ ಅಕ್ಕಿ, ಯಾವುದೇ ಥರ ಬಾಸ್ಮತಿ ರೈಸ್ ಆ ಥರ ಯಾವುದು ಬಳಸಲ್ಲ. ಈ ಥರ ರೈಸ್ ಬಾತ್ಗಳಿಗೆ ಸೋನಾ ಮಸೂರಿನೇ ಚೆನ್ನಾಗಿರುತ್ತೆ. ನಂತರ ಇದು ಕುದಿಯೋ ಅಷ್ಟರಲ್ಲಿ ಕಾಫಿನೂ ಕೂಡ ಮಾಡಿಕೊಟ್ಟು ಇದು ಚೆನ್ನಾಗಿ ಕುದಿಯೋ ಹಂತದಲ್ಲಿ ನೆನೆಸಿಟ್ಕೊಂಡಿರುವಂಥ ಅಕ್ಕಿನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೋಬೇಕು ಈ ಹಂತದಲ್ಲಿ ಏನಾದ್ರೂ ಉಪ್ಪು, ಏನಾದರೂ ಖಾರ ಕಡಿಮೆ ಇತ್ತಾ ಅಂತ. ಬೇಕು ಅಂದರೆ ಈ ಹಂತದಲ್ಲಿ ಹಾಕ್ಕೋಬೋದು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಕುದಿಸ್ಕೊತಾ ಇರ್ತೀನಿ. ಮಧ್ಯದಲ್ಲಿ ಈ ಥರ ಕೈ ಆಡಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಮಧ್ಯದಲ್ಲಿ ಒಂದು 4ರಿಂದ 5 ಸತಿ ಆದ್ರೂ ಈ ಥರ ಕೈ ಆಡಿಸ್ಕೊಂಡು ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು ಅಲ್ಲಿ ತನಕ ಬಿಟ್ಟು ಮತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ, ಅಂದರೆ ಈ ಥರ ಫ್ಲ್ಯಾಟ್ ಮಾಡಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಅದನ್ನು ಸಿಮ್ನಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಉದ್ರುದ್ರಾಗಿರುವಂಥ ರೈಸ್ ಬಾತ್ ರೆಡಿಯಾಗಿರುತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ನಾರ್ಮಲಾಗಿ ಗ್ರೀನ್ ಕಲರ್ ರೈಸ್ ಬಾತ್ ಮಾಡ್ತಾನೆ ಇರ್ತೀವಿ, ಆದರೆ ಈ ಥರ ಒಮ್ಮೆ ಕೆಂಪು ಕಲರ್ ರೈಸ್ ಬಾತ್ನ ಟ್ರೈ ಮಾಡಿ ನೋಡಿ.
ಅದು ಸ್ವಲ್ಪ ಇನ್ನೂ ನೀರಿತ್ತು ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಇನ್ನೊಮ್ಮೆ ಫ್ಲ್ಯಾಟ್ ಮಾಡಿ ಇನ್ನೂ ಒಂದು ನಿಮಿಷ ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡಿದ ನಂತರ ಇನ್ನೂ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ನೋಡ್ತಾ ಇರ್ಬೋದು ನೀವು. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಕಾಂಬಿನೇಷನ್ ಆಗಿ ನಾವು ರಾಯ್ತನಾದ್ರೂ ಮಾಡ್ಕೋಬೋದು, ಇಲ್ಲ ಅಂತ ಅಂದರೆ ಚಟ್ನಿನಾದ್ರೂ ಮಾಡ್ಕೋಬೋದು. ಇದ್ರ ಜೊತೆ ಒಂದು ಮಸಾಲೆ ವಡೆ ಇದ್ದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.